ಈ ದಿನ ಮೈಸೂರು ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಈ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ಗಾಯಕಿಯಾದಂತಹ ಎಸ್ ಜಾನಕಮ್ಮನವರ ಭಾವಪೂರ್ಣ ಶ್ರದ್ಧಾಂಜಲಿಯ ಪ್ರಯುಕ್ತವಾಗಿ ಈ ದಿನ ನಾವು ದಕ್ಷಯಜ್ಞ ಎಂಬಂತಹ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ. ಜಾನಕಮ್ಮನವರು ಈ ನಾಡಿನ ಒಬ್ಬ ಸುಮಾರು 48,000 ಹಾಡುಗಳನ್ನು ಆಡಿದಂತಹ, ಹಲವು ಭಾಷೆಗಳಲ್ಲಿ ತಮ್ಮ ಗಾಯನ ಪ್ರತಿಭೆಯನ್ನು ತಂದಂಥ ಈ ನಾಡಿನ ಅತ್ಯಂತ ಶ್ರೇಷ್ಠ ಗಾಯಕಿಯಾದಂಥವರು. ಕಲೆಗೆ ಅವರು ಕೊಡುಗೆ ಅಗಾಧವಾಗಿದೆ. ಅವರ ಒಂದು ಕಲೆಯನ್ನು, ಅವರ ಒಂದು ಸೇವೆಯನ್ನು ಮೈಸೂರು ಸಾಂಸ್ಕೃತಿಕ ಕಲಾ ಬಳಗದ ನಾವೆಲ್ಲ ಕಲಾವಿದರುಗಳು ಸಹ ಗೌರವಪೂರ್ಣವಾಗಿ ಒಂದು ನಾಟಕವನ್ನು ಅಭಿನಯಿಸೋದ್ರ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಈಗ ಒಂದು 16 ಜನ ಪಾತ್ರ ಮಾಡ್ತಾ ಇದ್ದಾರೆ. ಇದು ದಕ್ಷಯಜ್ಞ ನಾಟಕ. ಈಶ್ವರ, ದಕ್ಷ, ಭೃಗು, ಜಾಲಬ್ರಹ್ಮ, ಬ್ರಹ್ಮ, ವಿಷ್ಣು ಎಲ್ಲರೂ ಇರ್ತಕ್ಕಂತಹ ಒಂದು ಪೌರಾಣಿಕವಾದಂತಹ ಶಿವನ ಕಥೆಯನ್ನು ಆಧರಿಸಿದಂತಹ ದಾಕ್ಷಾಯಣಿ ಮತ್ತು ಶಿವನ ಒಂದು ಯಜ್ಞಕ್ಕೆ ಸಂಬಂಧಪಟ್ಟಂತಹ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕ. ಇತ್ತೀಚಿನ ದಿನಮಾನಗಳಲ್ಲಿ ಹೌದು, ನಮ್ಮ ಟಿವಿ ಮಾಧ್ಯಮಗಳು ಅಥವಾ ದೃಶ್ಯ ಮಾಧ್ಯಮಗಳು ಅಥವಾ ಸಿನಿಮಾಗಳು, ಮೊಬೈಲ್ಗಳ ಭರಾಟೆಯಲ್ಲಿ ರಂಗಭೂಮಿ ಕಾಣೆ ಆಗ್ತಿದೆ, ಅದು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಸಹ ಅಥವಾ ಮುಂದಿನ ದಿನಮಾನಗಳಲ್ಲೂ ಸಹ ನಿಜವಾಗಿ ಭವಿಷ್ಯ ಇರತಕ್ಕಂಥದ್ದು ರಂಗಭೂಮಿಗೇನೆ. ಕಾಲಕ್ರಮೇಣ ಇವತ್ತಿಗೂ ನೀವು ನೋಡ್ತಾ ಇರ್ಬೋದು, ಯುವಕರು ಆಕರ್ಷಕವಾಗಿ ಬರ್ತಾ ಇದ್ದಾರೆ, ಆಸಕ್ತಿಯಿಂದನೇ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಮುಂದೆ ದಿನಗಳಲ್ಲಿ ಖಂಡಿತವಾಗಿ ರಂಗಭೂಮಿ ಜೀವಂತವಾಗಿರುತ್ತೆ. ಅದು ಜೀವಂತ ಕಲೆ. ನೀವು ಫಿಲಿಮ್ ಇರ್ಬೋದು ಅಥವಾ ಟಿ ವಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಅದು ಯಾವುದೇ ಥರದ ಒಂದು ಅದು ಸ್ವಂತಿಕೆ ಇದ್ದಂತಹ ಜೀವ ಇರತಕ್ಕಂತಹ ಕಲೆಯಲ್ಲ. ಇದು ಕಲಾವಿದ ಮತ್ತು ಕಲಾವಿದರು, ಕಲಾಭಿಮಾನಿಗಳಿಗೆ, ಕಲಾಸಕ್ತರಿಗೆ ನೇರವಾಗಿ ಒಂದು ಬಾಂಧವ್ಯವನ್ನು ಸೃಷ್ಟಿಸ್ತಕ್ಕಂತಹ ಒಂದು ಮಾಧ್ಯಮ ರಂಗಭೂಮಿ. ರಂಗಭೂಮಿಯೇ ಒಂದು ಗಂಡು ಕಲೆ ಅಂತ ಹೇಳ್ಬೋದು. ಶಾರೀರ ಹಾಗೂ ಮಾತುಗಾರಿಕೆ ಎಲ್ಲವೂ ಪೂರ್ಣಗೊಂಡಂತಹ ಒಂದು ಸಂಗೀತ, ನೃತ್ಯ ಎಲ್ಲವನ್ನು ಸಮ್ಮಿಳನಗೊಂಡಂತಹ ಒಂದು ಕಲೆ ರಂಗಭೂಮಿ ಖಂಡಿತವಾಗಿ ಭವಿಷ್ಯ ಇದ್ದೇ ಇದೆ. ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ಉಜ್ವಲವಾಗಿ ಬೆಳೆಯುತ್ತೆ. ಪ್ರೇಕ್ಷಕರನ್ನ ಹೆಚ್ಚು ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ, ನೀವೆಲ್ಲರೂ ಈ ಒಂದು ಸಂದರ್ಭಗಳಲ್ಲಿ ಎಲ್ಲರೂ ಸಹ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಕಲೆ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಕಲಾವಿದರಿಗೆ ಇನ್ನೂ ಹೆಚ್ಚಿನ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ಯಾಕೆಂದರೆ ಕಲಾವಿದರಿಗೆ ಬೇಕಾಗಿರೋದು ಕಲಾಸಕ್ತರ ಚಪ್ಪಾಳೆ ಅಷ್ಟೇ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ಲೋಕೇಶ್ ಕಲ್ಕುಂದ ಅಂತ, ಮೈಸೂರು ಸಾಂಸ್ಕೃತಿಕ ಕಲಾ ಬಳಗ. ಇವತ್ತು ನಮ್ಮ ಮೈಸೂರು ಜಿಲ್ಲೆ ಅಲ್ಲದೆ ಮಂಡ್ಯ, ಚಾಮರಾಜನಗರ, ನಂಜನಗೂಡು, ಹೆಗ್ಗಡದೇವನಕೋಟೆ ಎಲ್ಲ ತಾಲೂಕಿನ ಕಲಾವಿದರುಗಳು ಒಗ್ಗೂಡಿ ನಮ್ಮ ಎಸ್ ಜಾನಕಮ್ಮನವರ ಜ್ಞಾಪಕಾರ್ಥಕವಾಗಿ ನಾವು ಈ ಕಲೆನ ಉಳಿಸಬೇಕು, ಕಲೆನ ಬೆಳೆಸಬೇಕು ಅಂತೇಳಿ ಇವತ್ತು ಜಾನಕಮ್ಮನವರ ಜ್ಞಾಪಕಾರ್ಥಕವಾಗಿ ಮೈಸೂರಿನ ಪುರಭವನದಲ್ಲಿ ದಕ್ಷ ಯಜ್ಞ ಅಥವಾ ಭೃಗುಮುನಿಯ ಗರ್ವಭಂಗ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಲೋಕೇಶ್ ಕಲ್ಕುಂದ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಮಳವಳ್ಳಿ ತಾಲೂಕಿನ TAPMC ಅಧ್ಯಕ್ಷರಾದಂಥ ಚೌಡೇಶನವರ ನೇತೃತ್ವದಲ್ಲಿ ಮಂಡ್ಯದ ಹೆಸರಾಂತ ಕಲಾವಿದರಾದಂಥ ಸಂತೋಷ್ ಅವರು, ತುಮಕೂರಿನ ಮಂಜಣ್ಣವರು, ನಮ್ಮ ಶೆಟ್ನಾಯಕನಹಳ್ಳಿಯವರು, ಸಿದ್ಧಾರ್ಥ ಅವರು ಮತ್ತು ಎಲ್ಲ ನನ್ನ ಕಲಾಭಿಮಾನಿಗಳ ಜೊತೆಲಿ ಇವತ್ತು ನಾನು ಕೂಡ ಚಂದ್ರಮ್ಮನ ಪಾತ್ರನ ಮಾಡಿ ಇವತ್ತು ಜಾನಕಮ್ಮನವ್ರಿಗೆ ಏನು ಎಲ್ಲ ಕಲಾವಿದರಿಗೆ ಒಂದು ಸವಿಯಾದಂಥ ಊಟವನ್ನು ಕೊಡ್ತಾಯಿದ್ರು, ಒಂದು ಕಲೆಯನ್ನು ಬಡಿಸ್ತಾಯಿದ್ರು. ಅವರ ಹೆಸರನ್ನ ಉಳಿಸ್ಬೇಕು, ಅವರ ಹೆಸರನ್ನ ಬೆಳೆಸಬೇಕು, ನಾವೇನು ಕಲಾವಿದರು ಇದ್ದೀವಿ ಈ ನಾಟಕನ ಇದೇ ರೀತಿ ಮುಂದುವರಿಸ್ಕೋಬೇಕು ಅಂತ ಹೇಳಿ ಈ ಒಂದು ನಿಮ್ಮ ಪತ್ಸುದ್ದಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಕಲೆನ ತುಂಬ ವರ್ಷದಿಂದ ರೂಢಿಸ್ಕೊಂಡು ಬಂದಿದ್ದೀವಿ. ಎಲ್ಲ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಹೆಸರಾಂತ ಹಾರ್ಮೋನಿಯಂ ಮಾಸ್ಟರ್ ಗುರುಶಾಂತಪ್ಪನವರು ನಮಗೆಲ್ಲ ಅವರ ಒಂದು ಪ್ರಾಕ್ಟೀಸ್ನ ಮಾಡಿದ್ದಾರೆ. ತಾವು ಕೂಡ ಕೊನೆ ತನಕ ಇದ್ದು ನಮ್ಮ ಒಂದು ಏನು ಹಾಡುಗಾರಿಕೆ ಇರ್ಬೋದು, ನಟನೆ ಇರ್ಬೋದು, ಅಭಿನಯ ಇರ್ಬೋದು ಎಲ್ಲನೂ ನೋಡಿ ನೀವು ಹೆಚ್ಚಾಗಿ ಇನ್ನೂ ಸುದ್ದಿ ಮಾಧ್ಯಮದವರು ಕೊಟ್ಟರೆ ನಮ್ಮಂಥ ಕಲಾವಿದರಿಗೆ ಶಕ್ತಿ ಆಗುತ್ತೆ, ಸ್ಫೂರ್ತಿ ಆಗುತ್ತೆ ಅಂತೇಳಿ 2 ಮಾತನಾಡ್ತೀನಿ. ಖಂಡಿತವಾಗಲೂ ಉಯ್ಯಾಲ ರಾಮಸ್ವಾಮಿ ಎಲ್ಲೋ ಒಂದು ಕಡೆ ಚಂದ್ರಮ್ಮನ ದಕ್ಷಿಣ ಪಾತ್ರನ ಮಾಡ್ತಾ ಇದ್ದಾನೆ ಅಂತಂದರೆ ಅವರ ಒಂದು ಅಭಿನಯನ ನೋಡಬೇಕು, ಹಾಡುಗಾರಿಕೆನ ನೋಡಬೇಕು, ತುಂಬ ದಿನದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ, ಎಲ್ಲ ತಾಲೂಕಿಂದ ಹೆಚ್ಚು ಕಲಾಭಿಮಾನಿಗಳು ಬಂದಿದ್ದಾರೆ. ಅವರ ಆಶೀರ್ವಾದ ನಮ್ಗೆ ಹೀಗೆ ಇರಲಿ ಅಂತೇಳಿ ನಾನು ಮಾತಾಡ್ತೀನಿ.